ಗುಂಡಪ್ಪ ಸರ್ಕಾರಿ ನೌಕರಿಯಲ್ಲಿದ್ದು ನಿವೃತ್ತನಾದವನು. ಉತ್ತಮವಾದಂಥ ವ್ಯಕ್ತಿತ್ವವನ್ನು ಹೊಂದಿ ನೌಕರಿಯಲ್ಲಿದ್ದಾಗೂ ಸಹಿತ ಯಾವುದೇ ಲಂಚ ಭ್ರಷ್ಟಾಚಾರ ಮಾಡದೆ ಒಳ್ಳೆಯ ಹೆಸರಿಟ್ಟುಕೊಂಡೇ ನಿವೃತ್ತಿಯಾದಂಥವನು. ಅವನ ಹೆಂಡತಿಯು ಅವನಿಗೆ ತಕ್ಕ ಹೆಣ್ಣು. ಆದರೆ ಅವಳಿಗೆ ಏನೇನೋ ಕಾಯಿಲೆಗಳು, ತುಂಬ ತೊಂದರೆಯಲ್ಲಿದ್ದಳು ಅವಳು. ಒಬ್ಬನೇ ಮಗನಿಗೆ ಉತ್ತಮವಾಗಿ ಶಿಕ್ಷಣವನ್ನು ಕಲಿಸಿದ್ದ. ಅವನು ತಾನು ನೌಕರಿಗೆ ಹೋಗುವುದಕ್ಕಿಂತ ಸ್ವಂತ ಉದ್ಯೋಗವನ್ನೇ ಮಾಡ್ತೇನೆ ಎಂದು ನಗರದಲ್ಲಿ ಒಂದು ಉದ್ಯೋಗವನ್ನು ಮಾಡ್ತಾಯಿದ್ದ. ಒಳ್ಳೆಯದಾಗಿ ನಡೀತಾ ಇತ್ತು ಅದು. ಹಾಗಿದ್ದಾಗ ಒಳ್ಳೆಯ ಒಂದು ದೊಡ್ಡದಾದಂಥ ಮನೆಯನ್ನು ನಗರದಲ್ಲೇ ಮಾಡಿ ಅಪ್ಪನನ್ನು ಅಮ್ಮನನ್ನು ಅಲ್ಲಿಗೆ ಕರೆದುಕೊಂಡು ಹೋಗೋಣ ಎಂದು ತೀರ್ಮಾನಿಸಿ ಹೇಳಿದ. ದುಂಡಪ್ಪ ಬಹಳ ಸ್ವಾಭಿಮಾನಿ. ನೋಡೋ ಮಗನೇ, ಸದ್ಯ ನಾನು ಆರಾಮಾಗಿದ್ದೇನೆ, ನೀನು ಪ್ರೀತಿಯಿಂದ ಕರೆದಿಯಲ್ಲ, ಅದೇ ಸಂತೋಷ ನನಗೆ. ಆದರೆ ನಾನು ನಮ್ಮ ಈ ಹಳ್ಳಿಯ ಮನೆಯಲ್ಲಿಯೇ ಇರ್ತೇನೆ. ನೀನು ಅಮ್ಮನಿಗೂ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಆದ ಕಾರಣ ಅವಳಿಗೆ ಸಹಾಯಕ್ಕೂ ಬೇಕಾಗ್ತದೆ. ಹಾಗಾಗಿ ಸೊಸೆಯೊಂದಿಗೆ ತಾಯಿಯನ್ನು ಕೂಡ ಕರೆದುಕೊಂಡು ನೀನು ಹೋಗಬಹುದು ಎಂದು ಪ್ರೀತಿಯಿಂದಲೇ ಹೇಳಿದ್ದ. ಆಗ ಮಗ ಒಪ್ಪಿಕೊಂಡು ತಾಯಿ ಮತ್ತು ಹೆಂಡತಿಯೊಂದಿಗೆ ನಗರದಲ್ಲೇ ವಾಸ ಮಾಡ್ತಾ ಇದ್ದ. ಇತ್ತ ಕಡೆಯಲ್ಲಿ ದುಂಡಪ್ಪನಿಗೆ ಒಂದು ದಿನ ಎಲ್ಲೋ ಹೋಗ್ತಾ ಇದ್ದಾಗ ಹಿಂದುಗಡೆಯಿಂದ ಅಪ್ಪ ಎಂದು ಕರೆದ ಶಬ್ದ ಕೇಳಿತು. ನೋಡ್ತಾನೆ, ಒಬ್ಬ 18-19 ವರ್ಷ ವಯಸ್ಸಿನ ಹುಡುಗ ಇವನನ್ನೇ ನೋಡಿ ಪ್ರೀತಿಯಿಂದ ಕರೀತಾ ಇದ್ದ. ಅಪ್ಪ. ಅವನಿಗೆ ಯಾಕೋ ಒಂದು ರೀತಿಯ ಅವನ ಮೇಲೆ ಅನುಕಂಪ ಹುಟ್ಟಿತು. ಕೇಳಿದ, ಏನು, ಯಾರು ನೀನು, ಏನಾಯ್ತು ನಿನಗೆ? ತುಂಬ ತೊಂದರೆಯಲ್ಲಿದ್ದೇನೆ ನಾನು, ಹಸಿವಾಗ್ತಾ ಇದೆ, ಕೆಲಸ ಇಲ್ಲಾದರೂ ಇದ್ದರೆ ನೋಡ್ತಾ ಇದ್ದೇನೆ. ಅವನ ಪ್ರೀತಿಯ ಮಾತುಗಳನ್ನು ಕೇಳಿದಾಗ ದುಂಡಪ್ಪನಿಗೆ ತನಗೆ ಮನೆಯಲ್ಲಿ ಒಬ್ಬನೇ ಇದ್ದೇನೆ, ಬಾ ನೀನು ನನ್ನ ಜೊತೆಯಲ್ಲಿ ನಾನು ಹೇಳಿದ ಕೆಲಸವನ್ನು ಕೂಡ ಮಾಡ್ತಾ ಆರಾಮ ಇರ್ಬೋದು ಎಂಬುದಾಗಿ ಹೇಳಿದಾಗ ಆ ಹುಡುಗನಿಗೂ ಸಂತೋಷವಾಯಿತು. ದುಂಡಪ್ಪನ ಮನೆಗೆ ಹೋಗಿ ಅವನೊಂದಿಗೆ ಚೆನ್ನಾಗಿ ಬೆರೆತು ಅವನೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳುತ್ತಾ ಆ ಮನೆಯಲ್ಲೇ ಇದ್ದರು. ಒಂದು ದಿನ ದುಂಡಪ್ಪನ 10,000 ರೂಪಾಯಿಗಳು ಕಾಣದಾದವು. ದುಂಡಪ್ಪ ಹುಡುಕಿದ. ಓಹೋ, ಈ ಹುಡುಗನ ಬಗ್ಗೆ ಬೇರೆ ಯಾರು ಹೇಳಿದರು, ಒಳ್ಳೆಯ ಹುಡುಗನಲ್ಲ ಎಂಬುದಾಗಿ, ಇವನದೇ ಕೆಲಸ ಇರಬೇಕು ಅಂತ ಹೇಳಿ ಪೊಲೀಸರಿಗೆ ದೂರು ನೀಡಿಯಾಯಿತು. ಪೊಲೀಸರು ಅವನನ್ನು ಹಿಡಿದುಕೊಂಡು ಹೋಗಿ ಅವನನ್ನು ಜೈಲಿನಲ್ಲಿ ಇಟ್ಟರು. ಹೇಳಿದವನು ನಾನಲ್ಲ, ಕದ್ದವನು ನಾನಲ್ಲ, ನನ್ನ ಮೇಲೆ ಸಂಶಯ ಮಾಡಿದ್ದಾರಷ್ಟೇ, ತಂದೆಯಂತೆಯೇ ನನ್ನನ್ನು ಅವರು ನೋಡಿಕೊಳ್ತಾ ಇದ್ದಾರೆ, ನಾನು ಹೇಗೆ ಅವರ ಕಳ್ಳು ಮಾಡಲಿ? ಇಲ್ಲ ಎಂದು ಕಣ್ಣೀರುಗರೆದ. ಇಲ್ಲ, ಪೊಲೀಸರು ಹೊಡೆಯುತ್ತಾ ಬಡಿಯುತ್ತಾ ಅವನನ್ನು ವಿಚಾರ ಮಾಡುತ್ತಾ ಅಲ್ಲೇ ಇಟ್ಟುಕೊಂಡ್ರು. ನಂತರದಲ್ಲಿ ದುಂಡಪ್ಪ ಮನೆಯಲ್ಲಿ ಬಂದು ಅವನ ಬರಿದ ಚೀಲವನ್ನು ತೆಗೆದು ನೋಡ್ತಾನೆ, ಈ ಹುಡುಗನ ಕತೆ ಏನು ಎಂಬುದಾಗಿ. ಆದರೆ ಆ ಹುಡುಗ ಮಾಡಿದ್ದೇನು? ದುಂಡಪ್ಪನ ಹಳೆಯದಾದ ಫೋಟೋವನ್ನು ತೆಗೆದು ಹೊರಗೆ ಬೀಸಾಕೋದಕ್ಕೆ ಹೇಳಿದ್ದನ್ನು ಅದರ ಹಿಂದುಗಡೆಯಲ್ಲಿ ಅಪ್ಪ ಎಂದು ಬರೆದು ಫೋಟೋವನ್ನು ತನ್ನ ಚೀಲದೊಳಗೆ ಇಟ್ಟುಕೊಂಡಿದ್ದ. ನೋಡಿದ ದುಂಡಪ್ಪ, ಅಯ್ಯೋ ಇದೇನಿದು, ಎಷ್ಟು ಪ್ರೀತಿಯಿಂದ ಇಟ್ಟುಕೊಂಡಿದ್ದಾನೆ, ಹೊರಗೆ ಬೀಸಾಕಲು ಹೇಳಿದ್ದೆ ಅವನಿಗೆ,
ಹಿಂದೆ ಅಪ್ಪ ಅಂತ ಬರೆದಿದ್ದಾನೆ. ಅಯ್ಯೋ, ಇವನು ಈ ರೀತಿ ಮಾಡಿದ್ನಲ್ಲ, ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದ ಅಂಥೇಳಿ ಬೇಸರ ಆಯಿತು. ಹೋಗಿ ಮಲಗೋಣ ಅಂಥೇಳಿ ತನ್ನ ಹಾಸಿಗೆಗೆ ಹೋದ. ಹಾಸಿಗೆಗೆ ಹೋಗಿ ನೋಡಿದರೆ ತಲೆಯ ಭಾಗದಲ್ಲಿ ಸ್ವಲ್ಪ ಉಬ್ಬಿಕೊಂಡಿದೆ, ಎತ್ತರ ಆಗಿದೆ ಹಾಸಿಗೆ. ಬಡಿದು ನೋಡಿದ, 10,000 ನೋಟುಗಳನ್ನು ನಾನೇ ಇಲ್ಲಿ ಇಟ್ಟಿದ್ದೆ, ಬಹಳ ತಪ್ಪಾಗೋಯಿತು. ತೆಗೆದು ನೋಡಿದ ಹಾಸಿಗೆಯನ್ನು, ನೋಡಿದರೆ ದುಂಡಪ್ಪ ಮರವೇ ತಾನೇ ಆ ಹಣವನ್ನು ತಂದು ಸುರಕ್ಷಿತವಾಗಿರಲಿ ಎಂಬ ದೃಷ್ಟಿಯಿಂದ ಹಾಸಿಗೆಯ ದಿಂಬಿನ ಅಡಿಯಲ್ಲಿ ಹಾಕಿಟ್ಟಿದ್ದ. ಕರುಳು ಹಿಚುಕಿದಂತಾಯಿತು ದುಂಡಪ್ಪನಿಗೆ. ಕಣ್ಣೀರು ಬಂತು. ಅಯ್ಯೋ, ಆ ಹುಡುಗ ನಿರಪರಾಧಿಗೆ ನಾನು ಎಂಥ ಶಿಕ್ಷೆ ಕೊಟ್ಟೆ. ಎಷ್ಟು ಪ್ರೀತಿಯಿಂದ ನೋಡ್ತಿದ್ದ, ಅಪ್ಪನಾಗಿಯೇ ನೋಡ್ತಾ ಇದ್ದಾನೆ ಅಂತ ಹೇಳ್ತಾ ದುಂಡಪ್ಪ ಓಡಿದ ಪೊಲೀಸ್ ಸ್ಟೇಷನ್ನಿಗೆ ಹೋದರೆ ಆ ಹುಡುಗನಿಗೆ ಮೈ ತುಂಬ ಹೊಡೆದಿದ್ದರು. ಕರುಣಾರ್ದ್ರವ ದೃಷ್ಟಿಯಿಂದ ನೋಡಿದ ಆ ದುಂಡಪ್ಪನನ್ನು. ಸಿಟ್ಟು ಮಾಡಲಿಲ್ಲ, ತನ್ನ ತಂದೆಯಂತೆಯೇ ನೋಡಿದ. ಬಾರೋ, ಹೊರಗೆ ಬಾರೋ, ನೀನಲ್ಲ ಕದ್ದವನು, ತಪ್ಪು ಮಾಡಿದೆ ತಾನು ದುಂಡಪ್ಪ ಹೇಳಿದ. ಪೊಲೀಸರು ಬಂದೇಂದ್ರಿ, ಒಳಗೆ ಕಳ್ಳರನ್ನು ಒಳಗಿಟ್ಟಿದ್ದೇವೆ, ನಾವು ತಪ್ಪು ಮಾಡಿದವರನ್ನು ಒಳಗಿಡ್ತೇವೆ, ಏನವರನ್ನು ಕರಿತಾ ಇದ್ದೀರಿ ಗದರಿಸಿದರು. ಇಲ್ಲ ಸ್ವಾಮಿ, ತಪ್ಪು ಮಾಡಿದೆ. ನಾನು ದೂರಿನಲ್ಲಿ ಇವನು ಕದ್ದಿದ್ದಾನೆ ಎಂಬುದನ್ನು ಕೊಟ್ಟಿದ್ದೇನೆ. ಇವನು ಕಳ್ಳನಲ್ಲ, ಕದ್ದವನೂ ಅಲ್ಲ. ನನ್ನ ಹಣ ನಾನೇ ಇಟ್ಟು ತಪ್ಪು ಮಾಡಿದ್ದೇನೆ. ನನಗೇ ಏನಾದರೂ ಶಿಕ್ಷೆ ಕೊಡಿ, ಅಷ್ಟು ನೊಂದಿದ್ದೇನೆ ನಾನು. ಅವನನ್ನು ಬಿಟ್ಟು ಬಿಡಿ. ಇಲ್ಲ, ಹಾಗೆಲ್ಲ ಬಿಡಲಿಕ್ಕೆ ಆಗೋದಿಲ್ಲ, ವಿಚಾರ ಮಾಡಬೇಕು. ಅವನು ಬೇರೆ ಕಡೆಗೂ ಅವನು ಹೀಗೆ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಉಂಟು. ಇಲ್ಲ ಸ್ವಾಮಿ, ಬೇರೆ ಕಡೆ ಏನೇ ಇರ್ಬೋದು, ಈಗ ಹಾಗಲ್ಲ. ಅಷ್ಟರಲ್ಲಿ ಒಬ್ಬ ಪೊಲೀಸರು ಅಧಿಕಾರಿಗಳು ಹೊರಗೆ ಬಂದರು. ನೋಡಿದರು, ಪ್ರಾಮಾಣಿಕವಾದಂಥ ವಿಷಯ ಇವರು ಹೇಳ್ತಾ ಇದ್ದಾರೆ ಅಂಥೇಳಿ ಹುಡುಗರನ್ನು ಹೊರಗೆ ಕರೆದರು. ಪುಟ್ಟ, ಹೋಗು ನಿನ್ನ ತಂದೆಯೊಂದಿಗೆ, ಬೇಸರ ಮಾಡಬೇಡ ಅಂಥೇಳಿ ಅವನ ಬೆನ್ನು ತಟ್ಟಿ ಕಳಿಸಿದರು. ಆದರೆ ದುಂಡಪ್ಪನಿಗೆ ತಡೆಯಲಾರದ ನೋವಾಯಿತು. ಒಪ್ಪಿಕೊಂಡ, ತಪ್ಪಾಯಿತು ಮಗನೇ, ತಪ್ಪಾಯಿತು. ಆದರೆ ತಪ್ಪಾಗಿ ಹೋಗಿತ್ತು. ಪ್ರೀತಿಯಿಂದ ಕರೆದು ಮನೆಗೆ ಹೋದ. ಅವನನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಂಡ, ಯಾವುದೇ ರೀತಿಯಿಂದ ಸಂಶಯ ಇಲ್ಲದೆ ಮಗನಾಗಿಯೇ ನೋಡಿದ. ಕೆಲವು ವರ್ಷ ಕಳೆಯಿತು. ಈಗ ಅವನಿಗೆ ವಿವಾಹ ಮಾಡುವುದಕ್ಕೆ ಮುಂದಾದ. ಒಳ್ಳೆಯ ಹುಡುಗಿಯನ್ನು ನೋಡಿ ಅವನಿಗೆ ಮನೆಯನ್ನು ಮಾಡಬೇಕು ಅಂಥೇಳಿ. ಅವನಿಗೆ ನಗರದಲ್ಲಿ ಒಂದು ಮಗ ಸೊಸೆ, ಹಳ್ಳಿಯಲ್ಲಿ ಇನ್ನೊಂದು ಮಗ ಸೊಸೆ ಆದರೂ ಎಲ್ಲರೂ ತುಂಬ ಚೆನ್ನಾಗಿ ಮುಂದೆ ಜೀವನ ಮಾಡಿದರು. ಇದು ಒಂದು ಕತೆ. ಇಲ್ಲಿ ತಿಳಿಯತಕ್ಕಂಥದ್ದು, ಸಂಶಯ ಸಲ್ಲದು. ಯಾರ ಮೇಲೆ ಅಪವಾದವನ್ನು ಮಾಡೋದಿದ್ರೂ ಸಹಿತ ನಾವು ವಿಚಾರ ಮಾಡದೆ, ಸ್ಪಷ್ಟತೆ ಇಲ್ಲದೆ ಮಾಡಬಾರದು ಹೇಳತಕ್ಕಂಥ ನೀತಿಯನ್ನು ಇದು ಹೇಳುತ್ತದೆ. ವಿ ಎನ್ ಭಾಗವತ್, ಬರಬಳ್ಳಿ.